ಇನ್ನು ಮೂರಿನಕಟ್ಟೆ ಧ್ವಂಸಕ್ಕೆ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಸಿಡಿದೆದ್ದಿದ್ದಾರೆ. ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿಯಾಗಿರೋದನ್ನ ಬಿಡೋದಿಲ್ಲ. ಸಾವಿರಾರು ಜನ ಸೇರಿ ಮೂರಿನಕಟ್ಟೆಯನ್ನು ಧ್ವಂಸ ಮಾಡಿದ್ದಾರೆ. ಇದಕ್ಕೆ ತಕ್ಕದಾಗಿರುವಂತಹ ಉತ್ತರವನ್ನು ಕೊಡ್ತೀವಿ ಅಂತ ಸುನಿಲ್ ನಾಯ್ಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾಳೆಯೇ ಮೂರಿನಕಟ್ಟೆ ಮರು ನಿರ್ಮಾಣವನ್ನ ಮಾಡ್ತೀವಿ. ಈ ಘಟನೆಯ ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಕುಮ್ಮಕ್ಕಿದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಭಟ್ಕಳದ ಮಾಜಿ ಶಾಸಕ ಸುನಿಲ್ ನಾಯ್ಕ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಮೂರಿನಕಟ್ಟೆ ಅಂತಕ್ಕಂಥದ್ದು ನಮ್ಮ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ. ಆ ಶ್ರದ್ಧಾ ಕೇಂದ್ರವನ್ನ ಬಹಳಷ್ಟು ವರ್ಷಗಳಿಂದ ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಅವರು ಹಠ ಹಿಡ್ಕೊಂಡು ಪ್ರತಿ ವರ್ಷ ಅದಕ್ಕೆ ತ್ರಾಸು ಕೊಡುವಂಥ ಕೆಲಸ ಮಾಡ್ತಾ ಇದ್ರು. ಯಾಕಂದರೆ ಮೂರಿನಕಟ್ಟೆ ಇವತ್ತು 4, 5, 10 ವರ್ಷದಿಂದ ಇರ್ತಕ್ಕಂಥದ್ದಲ್ಲ, ನೂರಾರು ವರ್ಷದಿಂದ ಇರ್ತಿರ್ತಕ್ಕಂಥ ನಮ್ಮ ಅಸ್ಮಿತೆ ಅದು. ಇವತ್ತು ಅದನ್ನು ಸೌಹಾರ್ದದ ಮೂಲಕ ಇವತ್ತು ಬಗೆಹರಿಸಿ ಎಲ್ಲರೂ ಕೂತ್ಕೊಂಡು ಅಲ್ಲಿ ತಾಲೂಕಾ ಆಡಳಿತ ಅದಕ್ಕೊಂದು ಸೂಕ್ತ ಜಾಗವನ್ನು ತೋರಿಸಿತ್ತು. ಆ ಜಾಗದಲ್ಲೇ ಯಾರ್ದು ಮಾಲ್ಕಿ ಜಾಗ ಅಲ್ಲ, ಸರ್ಕಾರಿ ಜಾಗದಲ್ಲೇ ನಾವು ಕೇವಲ 50 ಮೀಟರ್ ಪಕ್ಕದಲ್ಲೇ ಮಾಡುವಂಥ ಕೆಲಸ ಮಾಡಿದ್ರು. ಇವತ್ತು ಅವರೆಲ್ಲರೂ ಸೇರಿ ಇವತ್ತು ನಾವೆಲ್ಲ ಭಟ್ಕಳದಲ್ಲಿ ಒಂದು ಶೋಕದ ವಾತಾವರಣದಲ್ಲಿದ್ದರು. 11 ಜನ ಇವತ್ತು ನಮ್ಮ ಭಟ್ಕಳದ ಮತರಾದರು. ಆ ದಿವಸವನ್ನು ನೋಡಿ ಇವತ್ತು ನಮ್ಮ ಏನು ಮೂರಿನಕಟ್ಟೆಯನ್ನು ಒಡೆದು ಇವತ್ತು 3-4 ಸಾವಿರ ಜನ ಬಂದ್ಕೊಂಡು ಒಡೆದು ಇವತ್ತು ಅದನ್ನು ಧ್ವಂಸ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದಕ್ಕೆ ನಾವು ಹಿಂದೂಗಳು ಮುಂದೊಂದು ದಿವಸದಲ್ಲಿ ತಕ್ಕ ಉತ್ತರ ಕೊಡುವಂಥ ಕೆಲಸ ಖಂಡಿತ ಮಾಡ್ತೇವೆ. ಇವತ್ತು ನಮ್ಮ ಕಾರ್ಯಕರ್ತರನ್ನು ಕಿಟ್ಟುವಂಥ ಕೆಲಸ ಮಾಡಿದ್ದಾರೆ ಅವರು. ಆ ಕಾರ್ಯಕರ್ತನ ಕಿಟ್ಟಿದ್ದಾರೆ. ಮುಂದೊಂದು ದಿವಸದಲ್ಲಿ ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಶೀಘ್ರದಲ್ಲೇ ನಾವು ಉತ್ತರ ಕೊಡುವಂಥ ಕೆಲಸ ಮಾಡ್ತೇವೆ. ನಾವು ಇವತ್ತು ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಸಾಂಪ್ರದಾಯಿಕ ಪದ್ಧತಿ. ಏನು ಶಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ನಮ್ಮ ಹರಕೆ ಅಂದರೆ ಹೊರೆ ಕಾಣಿಕೆ ಹೋಗ್ತದೆ. ಹೊರೆ ಅಂತ ಹೇಳಿದ್ರೆ ಈ ಮಕ್ಕಳ ಒಂದು ತೊಟ್ಟಿಲು ಮತ್ತು ಬೇರೆ ಬೇರೆ ಇಂಥ ವಸ್ತುಗಳೆಲ್ಲ ಹೊರೆ ಆಗಿ ಒಂದು ಕಡೆ ಸಾಗರದಿಂದ ಒಂದು ಕಡೆ ದಕ್ಷಿಣ ಕನ್ನಡದಿಂದ ಬರ್ತದೆ. ಅದು ಒಂದೊಂದು ಗ್ರಾಮವಾಗಿ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಒಂದೊಂದು ಅಲ್ಲಲ್ಲಿ ಶಕ್ತಿಪೀಠಗಳಿವೆ. ಅದೇ ರೀತಿ ನಮ್ಮ ಮೂರಿನಕಟ್ಟೆಯಲ್ಲೂ ಅದೊಂದು ಧಾರ್ಮಿಕ ಶಕ್ತಿಪೀಠ. ಅಲ್ಲಿ ಹೊರೆಯನ್ನು ಇಟ್ಟು ಪೂಜೆ ಮಾಡಿ ಆ ಗ್ರಾಮದವರು ಮತ್ತು ಮುಂದಿನ ಗ್ರಾಮಕ್ಕೆ ಕಳಿಸ್ತಾರೆ. ಈ ಥರ ಇರುವಂಥದ್ದು. ಆದರೆ ಇದು ಅನಾದಿ ಕಾಲದಿಂದ ಬಂದಂಥ ಪದ್ಧತಿ. ಇಲ್ಲಿಯ ಸ್ಥಳೀಯ ಮುಸ್ಲಿಮರಿಗೂ ಅದ್ರ ವಿಚಾರ ಗೊತ್ತಿದೆ, ಅದ್ರ ಶಕ್ತಿ ಏನು. ಅಲ್ಲಿ ಆದಷ್ಟು ಅಪಘಾತಗಳು ಆಗಿವೆ. ಅಲ್ಲಿ ಯಾವ್ಯಾವಾಗ ಅಲ್ಲಿ ಇರುವಂಥ ಮೂರಿನಕಟ್ಟೆ ತೊಂದರೆ ಆಗಿದೆ, ಆದಷ್ಟು ಅಪಘಾತಗಳಾಗಿವೆ. ಎಲ್ಲ ಗೊತ್ತಿದ್ದು ಸಹ ಇವತ್ತು ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಇವತ್ತು 4-5 ಸಾವಿರ ಜನರನ್ನು ಸೇರಿಸಿ ಅದು ಅಧಿಕೃತವಾಗಿ ನಾವು ಕಟ್ಟಿದ್ದೇವೆ. ಯಾಕಂದರೆ ಸ್ಥಳಾಂತರ ಮಾಡಿರುವಂಥದ್ದು, ಯಾವುದೇ ಹೊಸದಾಗಿ ಕಟ್ಟಿರುವಂಥದ್ದಲ್ಲ. ಹೈವೇ ಅಗಲೀಕರಣದಿಂದ ಆ ಹೊರೆ ಏನು ಬರುವುದಿದೆ, ಮೂರಿನಕಟ್ಟೆ ಏನು ಹೊರೆ ಬರುವುದಿದೆ, ಅದು ಸಾಂಪ್ರದಾಯಿಕ ಒಂದು ಗ್ರಾಮದಿಂದ ಒಂದು ಗ್ರಾಮಕ್ಕೆ ಮುಂದೆ ಹೋಗ್ತಾ ಇರ್ತದೆ. ಅಲ್ಲಿಂದ ಶಿರ್ಸಿವರೆಗೂ ಮಾರಿಕಾಂಬೆ ಜಾತ್ರೆವರೆಗೂ ಅಲ್ಲಿ ಹೋಗ್ತದೆ. ಅದು ಇದು ಹೋಗಬೇಕಾದ್ರೆ ಹೈವೇ ಮಧ್ಯದಲ್ಲಿ ಒಂದು ಕಟ್ಟೆ ಇತ್ತು, ಮೂರಿನಕಟ್ಟೆ ಅಂತ. ಅಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಸಲ ಆಕ್ಸಿಡೆಂಟು ಆದ ಘಟನೆಗಳುಂಟು. ಒಂದೊಂದು ಸಲ ಸ್ಪಾಟಲ್ಲಿ 5-6 ಜನ ಆಕ್ಸಿಡೆಂಟಲ್ಲಿ ತೀರೋದ ಘಟನೆಗಳು ನಾನು ನೋಡಿದ್ದೇನೆ. ಅದು ಹೈವೇ ಇದ್ದಾಗ ತಕ್ಷಣ ಸೈಡಿಗೆ ಒಂದು ಪಕ್ಕದಲ್ಲಿ ಸರಿಸಿಟ್ಟಿದ್ರು. ಆ ಪಕ್ಕದಲ್ಲಿ ಸರಿಸಿಟ್ಟಾಗ ಒಂದು ಸಲ ಆ ಮೂರ್ತಿಯನ್ನು ವಿಕಾರವಾಗಿ ನಡ್ಕೊಂಡ್ರು. ಯಾರು ನಡ್ಕೊಂಡೋದ್ರೆ ಪೊಲೀಸ್ ಇಲಾಖೆಗೆ ಗೊತ್ತಿದೆ ಯಾರು ನಡ್ಕೊಂಡಿದ್ದಾರೆ ಏನು. ಅದಾದ ನಂತರ CC ಕ್ಯಾಮರಾನ ಅಳವಡಿಸಿದ್ರು, ಒಂದು ವ್ಯಾನನ್ನು ಇಟ್ಟಿದ್ರು. ಹಾಗಾಗಿ ಬಂದಂಥ ವರಿಷ್ಠಾಧಿಕಾರಿಗಳು ಎಲ್ಲರೂ ಒಂದು ವಾರ ಸಮಯ ಕೊಡಿ. ಅದಾದ ನಂತರ ನ್ಯಾಷನಲ್ ಹೈವೇರು ತಮಗೆ ಸಂಬಂಧಪಡ್ತದೋ ಅಥವಾ ರೆವಿನ್ಯೂಗೆ ಸಂಬಂಧಪಡ್ತದೋ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಡ್ತದೋ ಇದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ಸಲ ಮಾನ್ಯ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ, AC ಅವರ ನೇತೃತ್ವದಲ್ಲಿ, ಆವಾಗ SP ಅವರು M. ನಾರಾಯಣ್ ಅವರಿದ್ದರು, DSP ಮಹೇಶ್ ಅವರಿದ್ದರು. ಮೂರಿನಕಟ್ಟೆ ಧ್ವಂಸಕ್ಕೆ ಸಚಿವ ಮಂಕಳು ವೈದ್ಯ ಕಿಡಿಕಾರಿದ್ದಾರೆ. ಯಾರೇ ತಪ್ಪು ಮಾಡಿದ್ರೂ ಕೂಡ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಾನು ದೇವಸ್ಥಾನವನ್ನ ಕಟ್ಟುವವನು ಕೆಡವನು ಅಲ್ಲ. ಹಿಂದೂ ಪದ್ಧತಿಗೆ ಮುಸ್ಲಿಮರಿಂದ ಅನ್ಯಾಯವಾಗಿದ್ರೆ ಕ್ರಮಕ್ಕೆ ಸಿದ್ಧ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಯಾವುದೇ ಕಿಡಿಗೇಡಿಗಳ ಕುಮ್ಮಕ್ಕಿದ್ರೂ ಕೂಡ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ಮಂಕಳು ವೈದ್ಯ ಹೇಳಿದ್ದಾರೆ. ನಿರ್ಮಾಣ ಮಾಡಿದವರು ಯಾರು, ಒಡೆದವರು ಯಾರು, ಅವ್ರ ಮೇಲೆಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ತದೆ. ನಿರ್ಮಾಣ ಮಾಡಿದವರು ಯಾರು, ಒಡೆದವರು ಯಾರು, ಅವ್ರ ಮೇಲೆಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ತದೆ. ನಿರ್ಮಾಣ ಮಾಡಿದವರು ಯಾರು, ಒಡೆದವರು ಯಾರು, ಅವ್ರ ಮೇಲೆಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ತದೆ. ನಿರ್ಮಾಣ ಮಾಡಿದವರು ಯಾರು, ಒಡೆದವರು ಯಾರು, ಅವ್ರ ಮೇಲೆಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ತದೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಿರೀಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಿರೀಶ್, ಇದೀಗ ಸ್ಥಳದಲ್ಲಿ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಜೊತೆಗೆ ಒಟ್ಟಾರೆಯಾಗಿ ಈ ಒಂದು ಉದ್ವಿಗ್ನ ಪರಿಸ್ಥಿತಿಗೆ ಏನ್ ಕಾರಣ ಆಯಿತು? ಹೌದು, ಏನಂತಂದರೆ ಭಟ್ಕಳದ ನಗರ ಪ್ರದೇಶದಲ್ಲಿರುವಂಥ ಮುರಿನ್ ಕಟ್ಟೆ ಇವತ್ತು ಧ್ವಂಸವಾಗಿದೆ. ಆ ಧ್ವಂಸವಾಗಿದ್ದ ಹಿನ್ನೆಲೆಯಲ್ಲಿ ಹಿಂದೂ ಕಾರ್ಯಕರ್ತರು ಭಾರಿ ಪ್ರಮಾಣದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಭಟ್ಕಳದ ಶಹರ ಠಾಣೆಗೂ ಸಹ ಮುತ್ತಿಗೆಯನ್ನು ಹಾಕಿದ್ದಾರೆ. ಯಾಕಂತಂದರೆ ಈ ಒಂದು ಧ್ವಂಸ ಪ್ರಕರಣದಲ್ಲಿ ಭಾಗವಹಿಸಿದಂಥ ಮುಸ್ಲಿಂ ಯಾವ ಸಂಘಟನೆ ಇದೆ, ಸಂಘಟನೆಯ ಮುಖಂಡರಿದ್ದಾರೆ, ಅವರೆಲ್ಲರನ್ನ ಬಂಧಿಸಬೇಕು. ಒಂದೊಮ್ಮೆ ಬಂಧಿಸದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ಭಟ್ಕಳಕ್ಕೆ ಬಂದ್ ಸೂಚನೆ ನೀಡಿ ಸಂಪೂರ್ಣ ಬಂದ್ ಮಾಡಲಾಗುವುದು, ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂಬ ಕುರಿತಾಗಿ ಈಗ ಶಹರ ಠಾಣೆಯಲ್ಲಿ ಮುತ್ತಿಗೆ ಹಾಕಿದ ಹಿಂದೂ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು. ಗಿರೀಶ್, ಇದೀಗ ಯಾವ ರೀತಿಯಾಗಿರುವಂತಹ ಸಿಚುವೇಶನ್ ಅಲ್ಲಿದೆ? ಅಂದ್ರೆ ಒಂದ್ ಕಡೆಯಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿತ್ತು, ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಗುಂಪು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತ ಯತ್ನ, ಪೊಲೀಸರ ಜೊತೆಗೂ ಕೂಡ ಅಲ್ಲಿ ಮಾತುಕತೆಯನ್ನ ಆಡಿರೋದು ನಾವು ನೋಡಿದ್ವಿ. ಸೊ ಒಟ್ಟಾರೆಯಾಗಿ ಅಲ್ಲಿ ಸಿಚುವೇಶನ್ ಹೇಗಿದೆ ಈಗ? ಭಟ್ಕಳ ಏನಿದು ಬಹಳ ಕೋಮು ಸೂಕ್ಷ್ಮವಾದಂಥ ಪ್ರದೇಶ. ಈ ಪ್ರದೇಶದಲ್ಲಿ ಈಗ ಮತ್ತೆ ಕೋಮು ದಳ್ಳೂರಿ ಪ್ರಾರಂಭವಾಗ್ತಿದೆಯಾ ಎನ್ನುವಂಥ ಈಗ ಒಂದು ಸಂದರ್ಭ ಎದುರಾಗಿದೆ. ಯಾಕಂತಂದರೆ ಮುರಿನ್ ಕಟ್ಟೆಯನ್ನು ದಶಕಗಳಿಂದ ಇಲ್ಲಿ ಬಳಕೆ ಮಾಡ್ತಾ ಇದ್ರು. ಈ ಒಂದು ಮುರಿನ್ ಕಟ್ಟೆ ಆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಸಂದರ್ಭದಲ್ಲಿ ತೆರವು ಮಾಡಲಾಗಿತ್ತು. ತೆರವು ಮಾಡಿದಂಥ ಮುರಿನ್ ಕಟ್ಟೆಯನ್ನು ಮರು ನಿರ್ಮಾಣ ಮಾಡಬೇಕು ಎನ್ನುವ ಕೂಗು ಹಿಂದೂಪರ ಕಾರ್ಯಕರ್ತರದಾಗಿತ್ತು. ಇಂದು ಬೆಳಿಗ್ಗೆ ಹಿಂದೂಪರ ಕಾರ್ಯಕರ್ತರು ಸ್ವತಃ ಮುರಿನ್ ಕಟ್ಟೆಯನ್ನು ನಿರ್ಮಾಣ ಮಾಡಿದರು. ಮುಂಜಾನೆ ನಿರ್ಮಾಣ ಮಾಡಿದಂಥ ಮುರಿನ್ ಕಟ್ಟೆಯನ್ನು ಸಂಜೆ ಮುಸ್ಲಿಂ ಯುವಕರು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಭಟ್ಕಳದಲ್ಲಿ ಭಾರೀ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಭಟ್ಕಳದ ಹಿಂದೂಪರ ಕಾರ್ಯಕರ್ತರು ಶಹರ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಎಸ್ ಗಿರೀಶ್, ಅಲ್ಲಿ ಈಗ ಒಂದು ಕಡೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಕೂಡ ಹಿಂದೂ ಕಾರ್ಯಕರ್ತರು ಅಲ್ಲಿ ಮುತ್ತಿಗೆಯನ್ನ ಹಾಕಿದ್ರು. ಸೊ ಅಲ್ಲಿನ ಸಿಚುವೇಶನ್ ಏನಿದೆ, ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಒಟ್ಟಾರೆಯಾಗಿ ಅಲ್ಲಿ ಯಾವ ರೀತಿಯಾಗಿ ಪೊಲೀಸ್ ಇಲಾಖೆ ಈಗ ಕ್ರಮವನ್ನ ತೆಗೆದುಕೊಂಡಿದೆ, ಈ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ತಗೊಂಡಿದ್ದಾರೆ? ಪೊಲೀಸರ ಮುಂದೆ ಹಿಂದೂಪರ ಕಾರ್ಯಕರ್ತರ ಬೇಡಿಕೆ ಇಷ್ಟೇ ಇದೆ. ಯಾರು ಮುರಿನ್ ಕಟ್ಟೆಯನ್ನು, ಹಿಂದೂಗಳ ಶ್ರದ್ಧಾ ಕೇಂದ್ರ ಮುರಿನ್ ಕಟ್ಟೆಯನ್ನು ಮುರಿದಿದ್ದಾರೋ ಅವರನ್ನು ಬಂಧಿಸಬೇಕು, ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಎಂಬುದಾಗಿ. ಮತ್ತು ಇಲ್ಲಿಯ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಹಿಂದೂಪರ ಕಾರ್ಯಕರ್ತರು ಸಂಪೂರ್ಣವಾಗಿ ಪೊಲೀಸ್ ಸ್ಟೇಷನ್ನ ಮುತ್ತಿಗೆ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಸ್ಥಳ ಬಿಟ್ಟು ಕದಲೋದಿಲ್ಲ. ಒಂದೊಮ್ಮೆ ಯಾರು ಮುರಿನ್ ಕಟ್ಟೆಯನ್ನು ಮುರಿದಿದ್ದಾರೋ ಅವರನ್ನು ಬಂಧನ ಆಗುವವರೆಗೂ ನಾವು ಇದೇ ಸ್ಥಳದಲ್ಲಿ ಕುಳಿತೇವೆ, ಇದೇ ಸ್ಥಳದಲ್ಲೇ ಮಲಗ್ತೇವೆ. ಒಂದೊಮ್ಮೆ ಅವರ ಬಂಧನ ಆಗದೇ ಇದ್ದರೆ ನಾಳೆ ಭಟ್ಕಳ ಬಂದ್ ಕರೆದು ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದಂಥ ಸುನಿಲ್ ನಾಯ್ಕ್ ಅವರು ಇದ್ದಾರೆ, ಭಟ್ಕಳದ ಬಿಜೆಪಿ ಪ್ರಮುಖರಾದಂಥ ಗೋವಿಂದ್ ನಾಯ್ಕ್ ಅವರು ಸೇರಿದಂತೆ ಅನೇಕ ಹಿಂದೂ ಸಂಘಟನೆ ಕಾರ್ಯಕರ್ತರು ಹಾಗೂ ಪಕ್ಷದ ಪ್ರಮುಖರು ಎಲ್ಲರೂ ಸೇರಿ ಸಂಪೂರ್ಣವಾಗಿ ಭಟ್ಕಳದ ಈ ಶಹರ ಠಾಣೆಗೆ ಮುತ್ತಿಗೆ ಹಾಕಿ ಪೊಲೀಸರಲ್ಲಿ ಬೇಡಿಕೆ ಇಡ್ತಕ್ಕಂಥದ್ದು. ಅಂದ್ರೆ ಏನ್ ಪೊಲೀಸರ ಮುಂದೆ ಯಾವ ರೀತಿಯಾಗಿ ಏನೆಲ್ಲ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ನೆರೆದಿರುವಂತಹ ಕಾರ್ಯಕರ್ತರು ಅಲ್ಲಿ? ಯಾಕಂತಂದರೆ ಇವತ್ತು ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ಮೀನುಗಾರಿಕೆಗೆ ಹೋಗಿ 11 ಜನ ಮೃತಪಟ್ಟಿದ್ದರು. ಈ ಒಂದು ಮೃತಪಟ್ಟವರ ಶೋಕಾಚರಣೆ ಇಡೀ ರಾಜ್ಯವೇ ಮರುಗ್ತಾ ಇತ್ತು. ಇಂಥ ಶೋಕಾಚರಣೆಯ ಸಂದರ್ಭದಲ್ಲಿ ಹಿಂದೂಗಳ ಧಾರ್ಮಿಕ ಪೀಠವಾದ ಮುರಿನ್ ಕಟ್ಟೆಯನ್ನು ಮುರಿದಿದ್ದಾರೆ. ಇದು ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕಿತ್ತು. ಯಾವುದೇ ರೀತಿಯಲ್ಲೂ ಹೆಚ್ಚುವರಿ ಪೊಲೀಸರನ್ನು ಭರ್ತಿ ಮಾಡಬೇಕಾಗಿತ್ತು. ಕೇವಲ ಒಂದೇ ಒಂದು KSRP ವ್ಯಾನ್ ಇತ್ತು. ಹಾಗಾಗಿ ಈ ಒಂದು ಮುರಿನ್ ಕಟ್ಟೆಯನ್ನು ಧ್ವಂಸ ಮಾಡಲಿಕ್ಕೆ ಪ್ರಮುಖ ಕಾರಣವಾಯಿತು. ಇಲ್ಲಿ ಪೊಲೀಸರ ವೈಫಲ್ಯವೂ ಇದೆ ಎಂಬುದು ಇಲ್ಲಿಯ ಪ್ರತಿಭಟನಾಕಾರರ ಕೂಗಾಗಿರುವಂಥದ್ದು. ಒಂದೊಮ್ಮೆ ಪ್ರತಿಭಟನಾಕಾರರನ್ನು ಶೀಘ್ರದಲ್ಲೇ ಬಂಧಿಸಬೇಕು ಹಾಗೂ ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು. ಮತ್ತೆಂದು ಭಟ್ಕಳದಲ್ಲಿ ಈ ರೀತಿಯ ಪ್ರಯೋಗಗಳು ಆಗಬಾರ್ದು ಎನ್ನುವುದು ಈ ಒಂದು ಪ್ರತಿಭಟನಾಕಾರರ ಆಗ್ರಹ. ಗಿರೀಶ್, ಇದೀಗ ಘಟನೆಗೆ ಸಂಬಂಧಪಟ್ಟಂತೆ ಅಂದ್ರೆ ಇಲ್ಲಿವರೆಗೂ ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ವಾ ಹಾಗಾದ್ರೆ? ಇಲ್ಲ, ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಈ ಒಂದು ಸಂದರ್ಭದಲ್ಲಿ ಪೊಲೀಸರ ಮೇಲೂ ದೂಡಾಟಗಳು ನಡೆದಿದೆ, ಕೆಲವರಿಗೆ ಏಟು ಬಿದ್ದಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ದೀಪನ್ NM ಅವರು ಹೋದ ತಕ್ಷಣ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಬಿಗಡಾಯಿಸಿದಂಥ ವಾತಾವರಣ ಸೃಷ್ಟಿಯಾಗಿತ್ತು. ಈ ಸಂದರ್ಭದಲ್ಲಿ ಉದ್ರಿಕ್ತರನ್ನು ಚದುರಿಸುವ ಸಲುವಾಗಿ ಲಾಠಿ ಪ್ರಹಾರ ನಡೆದಿದೆ.
ಈಗ ಪೊಲೀಸರು ಏನ್ ಹೇಳ್ತಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ, ಜೊತೆಗೆ ಪೊಲೀಸರ ಮೇಲೂ ಕೂಡ ಹಲ್ಲೆಯನ್ನ ನಡೆಸುವಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು, ಹಾಗಾಗಿ ಅಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿತ್ತು. ಪೊಲೀಸರು ಏನ್ ಹೇಳ್ತಾರೆ ಒಟ್ಟಾರೆಯಾಗಿ? ಪೊಲೀಸರು ಈಗ ಶಹರ ಠಾಣೆಗೆ ಮುತ್ತಿಗೆ ಹಾಕದಂಥ ಹಿಂದೂಪರ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದಾರೆ, ಇವತ್ತಷ್ಟೇ ಘಟನೆ ಆಗಿದೆ, ನಾಳೆ ನಾಡಿದ್ದು ಒಳಗಡೆ ಯಾರು ಈ ಪ್ರಕರಣದ ಆರೋಪಿಗಳಿದ್ದಾರೆ ಎಲ್ಲರನ್ನೂ ಬಂಧಿಸಲಾಗುವುದು ಮತ್ತು ಮುಂದಿನ ದಿನದಲ್ಲಿ ಭಟ್ಕಳದಲ್ಲಿ ಹೆಚ್ಚುವರಿ ಪೊಲೀಸ್ ಜಮಾವಣೆ ಮಾಡಿ ಮುಂದಿನ ದಿನದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗದಂತೆ ನೋಡ್ಕೊಳ್ತೇವೆ ಎನ್ನುವಂಥ ಆಶ್ವಾಸನೆಯನ್ನು ನೀಡ್ತಾ ಇದ್ದಾರೆ. ಸೊ ಅಂದ್ರೆ ಈಗ ಅಲ್ಲೀಗ ಮಾರಿನಕಟ್ಟೆಯ ಆ ಒಂದು ಸ್ಥಳದಲ್ಲಿ ಸಾಕಷ್ಟು ಮೂರಿನಕಟ್ಟೆಯ ಪ್ಲೇಸ್ನಲ್ಲಿ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಲ್ಲಿ ಪೊಲೀಸರು ಈಗ ಅಲ್ಲಿ ಭದ್ರತೆಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಅಲ್ಲಿ ಯಾವ ರೀತಿಯಾಗಿರುವಂಥ ಸಿಚುಯೇಷನ್ ಇದೆ, ಜೊತೆಗೆ ಈಗ ಪೊಲೀಸರು ಮತ್ತಷ್ಟು ಪರಿಸ್ಥಿತಿ ಉದ್ವಿಗ್ನ ಸಿಚುಯೇಷನ್ಗೆ ಹೋಗದೇ ಇರುವಂಥ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ? ಈಗಾಗಲೇ ಪೊಲೀಸರು ಸಹ ನಿರೀಕ್ಷೆ ಮಾಡಲಿರ್ಲಿಕ್ಕಿಲ್ಲ, ಯಾಕಂತಂದರೆ ಈ ಒಂದು ಶೋಕದ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಕೋಮು ಸೂಕ್ಷ್ಮ ಪ್ರದೇಶವಾದಂಥ ಈ ಸಂದರ್ಭದಲ್ಲಿ ಈ ರೀತಿ ಕೋಮು ದಳ್ಳೂರಿ ಆಗುತ್ತೆ ಅನ್ನುವುದಾಗಿ ಈಗ ಪೊಲೀಸರು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಪೊಲೀಸರ ಜಮಾವಣೆ ಭಟ್ಕಳದಲ್ಲಿ ಆಗ್ತಾ ಇದೆ. ಮುರಿನಕಟ್ಟೆ ಪ್ರದೇಶ ಏನಿದೆ ಸಂಪೂರ್ಣವಾಗಿ ಪೊಲೀಸರ ಸರ್ಪಗಾವಲಿನಲ್ಲಿದೆ. ಮುಂದಿನ ದಿನದಲ್ಲಿ ಅಂದರೆ ಇನ್ನೊಂದು 2-3 ದಿನದಲ್ಲಿ ಎಲ್ಲ ಆರೋಪಿಗಳ ಬಂಧನಕ್ಕೆ ನಾವು ಪ್ರಯತ್ನ ಪಡ್ತೀವಿ ಎನ್ನುವಂಥ ಮಾಹಿತಿಯನ್ನು ಪೊಲೀಸರು ಪ್ರತಿಭಟನಾಕಾರರಲ್ಲಿ ನೀಡಿರುವಂಥದ್ದು. ಓಕೆ, ಧನ್ಯವಾದ ಗಿರೀಶ್ ಡೀಟೇಲ್ಸ್ಗೆ. ಇದೀಗ ನಮ್ಮ ಜೊತೆಗೆ RSS ಮುಖಂಡರಾಗಿರುವಂಥ ಗೋವಿಂದ್ ಜಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನಮಸ್ತೆ ಸರ್, ಇಲ್ಲಿ ಭಟ್ಕಳದಲ್ಲಿ ಉಂಟಾಗಿರುವಂಥ ಈ ಘಟನೆಗೆ ಅಂದ್ರೆ ಇದು ಉದ್ದೇಶಪೂರ್ವಕ ಅನ್ಸುತ್ತಾ? ಏನ್ ಹೇಳ್ತೀರಿ ಘಟನೆ ಬಗ್ಗೆ? ಸರ್, ಈಗ ಕಟ್ಟದ ಬಗ್ಗೆ ಬೆಳಿಗ್ಗೆ ಕಟ್ಟಿದ್ರು, ಅದನ್ನ ಧ್ವಂಸ ಮಾಡಿದ್ದಾರೆ. ಹಲೋ, ಕೇಳಿಸ್ತಾ ಇದೆ ಸರ್, ಹೇಳಿ. ಧ್ವಂಸ ಮಾಡಿದ್ದಾರೆ. ಧ್ವಂಸ ಮಾಡೋದು ಅಲ್ದೇನೆ ನಾವು ಅಧಿಕೃತ NH ಇದರಲ್ಲಿ ನಾವು ಕಟ್ಟೆ ಕಟ್ಟಿದ್ದೇವೆ, ಅದು ಯಾವುದೇ ಮುಸಲ್ಮಾನರ ಜಾಗದಲ್ಲ. ಹಾಗಾಗಿ ನಾವು ಬೆಳಿಗ್ಗೆ ಕಟ್ಟೆಯನ್ನ ಕಟ್ಟಿದ್ರು. ನಮ್ಮ ಸದ್ಯಕ್ಕೆ ಇದ್ದ ಮೇಲೆ ಇವತ್ತು ಸಾಯಂಕಾಲ ಮುಸಲ್ಮಾನರು 2,000 ಜನ ಸೇರಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಆ ಕಟ್ಟೆಯನ್ನ ಧ್ವಂಸ ಮಾಡಿದ್ದಾರೆ. ಮತ್ತೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ ಬಗ್ಗೆ ಕೇಸನ್ನ ದಾಖಲೆ ಮಾಡಬೇಕು. ಪೊಲೀಸರ ಮೇಲೆ ಹಲ್ಲೆ ಮಾಡಿದಾಗ ಸುಮೋಟೋ ಕೇಸನ್ನ ದಾಖಲೆ ಮಾಡಬೇಕು. ಒಂದು ಅರ್ಧ ಗಂಟೆ ರಸ್ತೆ ರೋಕೋ ಮಾಡಿದ್ದಾರೆ, ನ್ಯಾಷನಲ್ ಹೈವೇ NH ಅನ್ನ. ಅದ್ರ ಬಗ್ಗೆ ನೀವು ಕೇಸ್ ದಾಖಲೆ ಮಾಡ್ಬೇಕು ಅನ್ನೋದು ಬಗ್ಗೆ ನಾವು ಸ್ಟೇಷನ್ ನಲ್ಲಿ ಮುತ್ತಿಗೆ ಹಾಕಿದ್ದೇವೆ. ಮಾನ್ಯ ವರಿಷ್ಠಾಧಿಕಾರಿಗಳು ತಾವೆಲ್ಲಾ ಕೇಸವನ್ನ ದಾಖಲೆ ಮಾಡ್ತಾರೆ ಅನ್ನೋ ಭಾವನೆಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅದು ಮಾಡ್ಲಿಲ್ಲ ಆದ್ರೆ ನಾಳೆ ನಾವು ಹಂತ ಹಂತವಾಗಿ ಇಲ್ಲಿ ಪ್ರೊಟೆಸ್ಟ್ ಮಾಡುವಂತ ಕೆಲಸ ಮಾಡ್ತೇವೆ ಮೇಡಮ್. ಸರ್, ಈಗ ಅಂದ್ರೆ ಅದನ್ನ ಮುರಿನಕಟ್ಟೆಯನ್ನ ಧ್ವಂಸ ಮಾಡೋದಕ್ಕೆ ಏನ್ ಕಾರಣ? ಅಂದ್ರೆ ಅಲ್ಲಿ ಅಷ್ಟೊಂದು ಆಕ್ರೋಶಕ್ಕೆ ಏನ್ ಕಾರಣ ಆಗಿತ್ತು? ನೋಡಿ, ಭಟ್ಕಳದಲ್ಲಿ ವಿಕೃತ ಕೆಲವು ತಂಜೀಮ್ ಸಂಸ್ಥೆ ಅನ್ನುವ ಮುಖವಾಡ ಹಾಕೊಂಡಿದೆ. ಅವಾಗ 1993 ಹಿಂದೂಗಳ ನರಮೇಧ ಮಾಡಿದಂತ ಘಟನೆಗಳು ನಡೆದಿದೆ 1993. ಅದೇ ಮತ್ತೆ ಮರುಕಳಿಸುವಂತ ಸಾಧ್ಯತೆಗಳು, ಲಕ್ಷಣಗಳು ಕಾಣ್ತಾ ಇದೆ. ಈಗಿನ ಕಾಂಗ್ರೆಸ್ ಸರ್ಕಾರ ಅವರಿಗೆ ಕುಮ್ಮಕ್ಕು ಕೊಡ್ತಾ ಇರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾವಾಗ್ಲೂ ಕಾಂಗ್ರೆಸ್ ಸರ್ಕಾರ ಬಂದಾಗ ಅವರ ದಬ್ಬಾಳಿಕೆ ಹೆಚ್ಚಾಗ್ತದೆ. ಆ ದೃಷ್ಟಿಯಿಂದ ಅವರಿಗೆ ಏನಾಗಿದೆ, ಹಲವಾರು ರಾಜ್ಯದ ಪ್ರಕರಣಗಳನ್ನ ನೋಡಿದ್ರೆ ಕಾಂಗ್ರೆಸ್ ಎಲ್ಲಿ ಅಧಿಕಾರದಲ್ಲಿದೆ ಅವ್ರ ದಬ್ಬಾಳಿಕೆ ಹೆಚ್ಚಾಗ್ತದೆ. ಅದು ಭಟ್ಕಳನ ಹೊರತಲ್ಲ. ಸರ್, ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ, ಏನ್ ಬೇಡಿಕೆ ನಿಮ್ದೇನು? ನಾನು ವರಿಷ್ಠಾಧಿಕಾರಿಗಳು ಭಟ್ಕಳದಲ್ಲಿ ಏನು 11 ಜನ ಇವತ್ತು ನದಿಯಲ್ಲಿ ಮುಳುಗ ಸಾವಾಗಿತ್ತಲ್ಲ, ವರಿಷ್ಠಾಧಿಕಾರಿಗಳು ನಮ್ಮ ಎದುರುಗಡೆ ಇದ್ದಾರೆ. ಅವ್ರು ಹೇಳಿದ್ದಾರೆ ಏನೇನು ಘಟನೆಗಳಿದೆ ಅದಷ್ಟು ಕೇಸನ್ನ ದಾಖಲೆ ಮಾಡ್ತೇವೆ. ಮತ್ತೆ ನಾವು ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ, ಆ ಕಟ್ಟೆನ ನೀವು ಕಟ್ತೀರಾ ಅಥವಾ ನಾವು ಕಟ್ಟಬೇಕನ್ನೋ ಬೇಡಿಕೆಯನ್ನು ಇಡ್ತಾ ಇದೆ. ನಾಳೆ ಸರಿಯಾಗಿ ತಮಗೆ ಮಾಹಿತಿ ಕೊಡ್ತಾರಂತ ಹೇಳಿದ್ದಾರೆ ಅವರು. ಅಂದ್ರೆ ಅಲ್ಲಿದ್ದಂತ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ನಿಮ್ಗೆ ರೆಸ್ಪಾನ್ಸ್ ಮಾಡಿದ್ರು ಸರ್? ಬಾರಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ನಾವೇನು ಆ ಕಟ್ಟೆ ಬಗ್ಗೆ ನಾಳೆ ಜಿಲ್ಲಾಧಿಕಾರಿಯನ್ನ ಮಾತಾಡಿ ತಮಗೆ ಅಧಿಕೃತ ಮಾಹಿತಿ ಕೊಡ್ತಾರೆ ಅನ್ನೋ ಭಾವನೆಗಳನ್ನು ವ್ಯಕ್ತ ಮಾಡಿದ್ದಾರೆ. ಅಂದ್ರೆ ಈಗ ಸ್ಥಳದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಒಂದ್ ರೀತಿಯಲ್ಲಿ ಶಾಂತವಾಗಿದ್ದಂತ ಭಟ್ಕಳ ಈಗ ಈ ರೀತಿ ಆಗಿರುವಂತಹ ಸಿಚುವೇಶನ್ ಎದುರಿಸ್ತಾ ಇರೋದು. ಹೌದು, ನಮಗೆ ಏನು ನಾವು ನಮ್ಮ ಸದ್ಯಕ್ಕೆ ಮೇಲೆ ಹಲ್ಲೆ ಆಗಿದೆ, ಅದನ್ನ ಧ್ವಂಸ ಮಾಡಿದ್ದಾರೆ. ಆದ್ರೆ ಅಧಿಕೃತವಾಗಿ NH ದವರು ಏನಾದ್ರು ವ್ಯಾಕ್ಷನ್ ತಗೊಂಡ್ರೆ ನಮ್ಮೇನು ಅಭ್ಯಂತರ ಇಲ್ಲ ಆಗಿತ್ತು. ಇವರು ಮುಸಲ್ಮಾನರು ಏಕಿ ದರ್ಪವನ್ನು ತೋರಿಸಿ ಮತ್ತೆ ಭಟ್ಕಳದಲ್ಲಿ ಒಂದು 11 ಜನರ ಕಳ್ಕದಲ್ಲಿ ದುಃಖದಲ್ಲಿ ನಾವು ಮುಳುಗಿದ್ದೇವೆ ಎಲ್ಲರೂ ಇಲ್ಲಿ. ಅದನ್ನ
ಸೌಹಾರ್ದತೆ ಬಾಳ್ಬೇಕು ಅನ್ನೋರು ಯಾಕೀಗ ಈ ತರ ಘಟನೆಗಳು ಮಾಡಿದ್ರು ಅನ್ನೋ ಬಗ್ಗೆ ಅವರಲ್ಲೇ ಮಾಹಿತಿ ತಗೊಳ್ಬೇಕು. ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಆಗಿರುವಂತ ಘಟನೆ ಅಂತ ಹೇಳ್ತಾ ಇದ್ದಾರೆ. 100% ಅವರು ಉದ್ದೇಶಪೂರ್ವಕವಾಗಿ ಮಾಡುದು ಎಲ್ಲವೂ. ಅಂದ್ರೆ ನಾಳೆ ಈಗ ಪ್ರೊಟೆಸ್ಟ್ಗೆ ಮುಂದಾಗ್ತಾ ಇದ್ದೀರಾ ಹೇಗೆ? ಹೌದೌದು, ನಾವು ಹಂತ ಹಂತವಾಗಿ ಪ್ರೊಟೆಸ್ಟ್ ಮಾಡ್ತೇವೆ. ಏನ್ ನಿಮ್ಮ ಬೇಡಿಕೆ ಏನ್ ಸರ್? ಈಗ ಅರೆಸ್ಟ್ ಮಾಡಬೇಕು ಅಂತ ಯಾರು ಈ ಕೃತ್ಯದ ಹಿಂದೆ ಯಾರಿದ್ದಾರೆ? ಒಂದು ಕಟ್ಟೆ ಏನ್ ಹೇಳಿದ್ರಿ ಸರ್? ಯಾರಿದ್ದಾರೆ ಅಂತ ನಿಮ್ಮ ಅನಿಸಿಕೆ ಈ ಕೃತ್ಯದ ಹಿಂದೆ? ಇಲ್ಲಿಯ ಯಾರು ಅಧಿಕೃತ ಹೇಳ್ಬೇಕು, ಎಲ್ಲಾ ಮುಸಲ್ಮಾನರು 2000 ವಿಡಿಯೋ ಕ್ಲಿಪ್ ಇದೆ ಇಲ್ಲಿ, ಪೂರಾ ಮುಸಲ್ಮಾನ್ರೆ, ಮತ್ತಾರಲ್ಲ. ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೇನೆ. ಅವ್ರು ಇವತ್ತು ನಮ್ಮ ಏನು ನಾವು ಈ 11 ಜನರ ಕಳ್ಕೊಂಡ ಶೋಕದಲ್ಲಿದ್ದೇವೆ. ಈ ತರ ಒಂದು ಕ್ರೂರ ಪ್ರಕರಣವನ್ನ ಮಾಡ್ತಾರೆ ಅಂದ್ರೆ ಅವರಿಗೆ ಎಷ್ಟು ಕ್ರೂರತೆ ಇರ್ಬೋದು ನಲ್ಲಿ. ಈಗ ಒಟ್ಟಾರೆ ಒಂದು ರೀತಿಯಲ್ಲಿ ಉದ್ವಿಗ್ನತೆ ಇತ್ತು, ಬಟ್ ಈಗ ಯಾವ ರೀತಿ ಆಗಿರುವಂತ ಸಿಚುವೇಶನ್ ಇದೆ ಸರ್ ಅಲ್ಲಿ? ಉದ್ವಿಗ್ನ ಪರಿಸ್ಥಿತಿ ಇಂದಲ್ಲ ನಾಳೆವರೆಗೂ ಇರ್ತದೆ ಸರ್. ಅದು ಮುಂದುವರಿತದೆ. ಅವರು ಅಧಿಕೃತ ಎಲ್ಲವರೆಗೂ ಕಟ್ಟೆ ಕಟ್ಟುದಿಲ್ಲ, ಅಲ್ಲಿವರೆಗೂ ಇರ್ತದೆ. ಓಕೆ, ಧನ್ಯವಾದ ಗೋವಿಂದ್ ಅವರೇ, ಏಷ್ಯಾ ನೀಡ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.